ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೇಗಿದ್ದೀರ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಹಬ್ಬ ನಡೀತಾ ಇದೆ. ಯಲ್ಲಮ್ಮ ತಾಯಿ ದೇವರ 30ನೇ ವರ್ಷದ ಕರಗ ಮಹೋತ್ಸವ ನಡೀತಾ ಇದೆ. ಸೊ ಅದಕ್ಕೆ ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನಂದು ಇಲ್ಲಿ ನೋಡ್ತಾ ಇರ್ಬೋದು, ತಂಬಿಟ್ಟು ಕೂಡ ರೆಡಿಯಾಗಿದೆ. ಸಿಂಪಲ್ಲಾಗಿ ರೆಡಿ ಮಾಡಿದ್ದೀವಿ ಅಷ್ಟೇ. ಹೇಗೆ ಕಾಣಿಸ್ತಾ ಇದೆ? ನನ್ನ ತಮ್ಮ ಅಷ್ಟು ದುಡ್ಡು ಕೊಟ್ಟು ಈ ಒಂದು ಹೋಮ್ ಮೇಡ್ ಚಾಕ್ಲೇಟ್ಸ್ ತಂದಿದ್ದಾನೆ ಕೂರ್ಗಿಂದ. ಇವನ್ ಸರ್ಕಸ್ ನೋಡಿ ಏನು ಮಾಡ್ತಾವನೆ ಅಂತ. ಏನ ಏನು ಬಿಚ್ಚಾಗೈತಲ್ವ ಮಗನೇ? ಅಯ್ಯೋ ಅಂತ ಹೆಂಗೆ ಮಕ್ಕಳು. ಆದರೂ ಇವನು ಹಠ ನೋಡಿ. ನಾನು ಎಟ್ಕಿಸಲ್ಲ ಅಂತ ಗೊತ್ತಿದ್ರು ಫಸ್ಟ್ ಚೇರಲ್ಲಿ ಟ್ರೈ ಮಾಡ್ದೆ, ಚೇರಲ್ಲಿ ಎಟ್ಕಿಸ್ಲಿಲ್ಲ. ಅದಾದಮೇಲೆ ಟೇಬಲ್ ಎಳ್ಕೊಂಡು ಅದರಿಂದ ಸಜ್ಜಾ ಮೇಲೆ ಹೊತ್ತಿ 5 ರೂಪಾಯಿ ಪರ್ಗೋಸ್ಕರ. ಓ ಮೈ ಗಾಡ್. ಸೊ ಇದು ಕೂರ್ಗಿಂದ ತಂದಿರೋದು ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತೆ ನನ್ನ ತಮ್ಮ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ತಿಳಿಸಿ, ನಾನು ಇನ್ನೂ ರೆಡಿ ಆಗಿಬಿಟ್ಟು ಆಮೇಲಿಂದ ಸಿಗ್ತೀನಿ. ಓಕೆ, ಈ ರೀತಿಯಾಗಿ ತಂಬಿಟ್ಟಿನ ಆರತಿ ಕೂಡ ರೆಡಿ ಆಗಿದೆ. ಅಮ್ಮ ಇದಕ್ಕೆ ದೀಪ ಹಚ್ಕೊಂಡು ಹೋಗ್ಬೇಕಾ? ಸೊ ಈಗ ಎಲ್ಲರೂ ಊರ ಮುಂದೆಗಡೆ ಬರ್ತಾರೆ, ನಾನು ಹೋಗ್ತೀನಿ. ಬನ್ನಿ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬರೋಣ ಅಂತ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಸಪ್ತ ನದಿಗಳಿಂದ ನೀರನ್ನು ತಂದು ಯಲ್ಲಮ್ಮ ತಾಯಿಯವರಿಗೆ ಅಭಿಷೇಕನ ಮಾಡ್ತಾರೆ. ಅದಾದಮೇಲೆ ಅಲಂಕಾರ ಎಲ್ಲ ಮಾಡಿ ಕರಗ ಮಹೋತ್ಸವ ಅಂದರೆ ದೇವರ ಮೂರ್ತಿ ಊರು ಸುತ್ತ ಒಂದು ಮೆರವಣಿಗೆ ಬರುತ್ತೆ. ಅದರಿಂದ ನಾವು ಹೆಣ್ಮಕ್ಳು ಎಲ್ಲರೂ ಕೂಡ ತಂಬಿಟ್ಟಿನ ಆರತಿನ ತೊಗೊಂಡೋಗಿ ಒಂದು ರೌಂಡ್ ಬರಬೇಕು. ಸೊ ನಾನು ಊರು ಸುತ್ತ ಬರೋಕ್ಕಾಗಿಲ್ಲ, ಹಾಗಾಗಿ ದೇವರು ಊರ ಮುಂದೆ ಬಂದಾಗ ಕೆಲವೊಬ್ಬರು ಜಾಯಿನ್ ಆಗ್ತಾರೆ. ಸೊ ನಾನು ಹಾಗೆ ಬಂದೆ, ಆದರೂ ಸ್ವಲ್ಪ ಲೇಟ್ ಆಗಿಬಿಡ್ತು. ಇಲ್ಲೇ ದೇವರು ಮೆರವಣಿಗೆ ನಿಂತಿತ್ತು. ಸೊ ನಾನು ಹೋಗಿ ಜಾಯಿನ್ ಆದೆ. ಆ್ಯಂಡ್ ಈ ವರ್ಷದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇವ್ರನ್ನ ನೋಡ್ತಾ ಇರ್ಬೋದು, 16 ಅಡಿ ಇರುವಂಥ ಬಾಯಿ ಬೀಗನ ಚುಚ್ಚಿಸ್ಕೊಂಡವ್ರೆ. ಸೊ ಪ್ರತಿ ವರ್ಷವೂ ಬೇರೆ ಅಣೂರು ಈ ಸೈಡ್, ನಮ್ಮ ದೊಡ್ಡ ಸೈಡ್ ಮಳವಳ್ಳಿ ಸೈಡವರು, ಸೊ ಅಲ್ಲಿ ಪ್ರತಿ ವರ್ಷವೂ ಚುಚ್ಚಿಸ್ಕೊತಾರಂತೆ. ಈ ವರ್ಷ ನಮ್ಮೂರಿಗೆ ಬಂದಿದ್ದರು. ಸೊ ತುಂಬ ನೋಡಿ ಒಂದು ರೀತಿ ಭಯ ಆಗ್ಬಿಡ್ತು. ಅದಕ್ಕೆ ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಲ್ಲ ಆ್ಯಂಡ್ ತೋರ್ಸೋಕ್ಕೂ ಆಗಿಲ್ಲ. ಇದು 16 ಅಡಿ ಇರುವಂಥ ಒಂದು ಬಾಯಿ ಬೀಗ. ಬಿಡು ಹೊಂಟೈತೀನಿ.
ಪ್ರತಿ ವರ್ಷವೂ ಕೂಡ ಈ ಒಂದು ಹಬ್ಬನ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಎಲ್ಲ ಆಯಿತು. ಈ ಸಲ ಅಂತೂ ದೇವಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೆಕ್ಸ್ಟ್ ಬರುತ್ತೆ, ಅದನ್ನು ಕೂಡ ನೋಡಿ ಅವರ ಆಶೀರ್ವಾದನ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಜನ ಸಾಗರ ಸೇರಿದೆ ಅಂತೇಳಿ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ಒಂದು 5,000 6,000 7,000ವರೆಗೂ ಅನ್ನ ಸಂತರ್ಪಣೆ ಇರುತ್ತೆ. ಎಷ್ಟು ಜನ ಬರ್ತಾರೋ ಭಕ್ತಾದಿಗಳು ಅವರೆಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ ಪ್ರತಿ ವರ್ಷವೂ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ, ನಮ್ಮೂರಿನ ಯಲ್ಲಮ್ಮ ತಾಯಿಯವರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ಹುಣ್ಣಿಮೆಲೂ ಕೂಡ 400 500 ಜನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಪ್ರತಿ ಹುಣ್ಣಿಮೆಲೂ ಕೂಡ ಇರುತ್ತೆ. ಸೊ ನೀವು ಯಾವುದಾದ್ರೂ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ಬನ್ನಿ ನಮ್ಮ ಊರಿಗೆ, ದೇವರ ಆಶೀರ್ವಾದನ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ನೀವೇನಾದರೂ ಬಂದಾಗ ಸಹಾಯ ಮಾಡ್ತೀವಿ ಅಂತಲೂ ಇದ್ರೂ ಕೂಡ ಸಹಾಯನ ಮಾಡ್ಬೋದು. ಅಂದರೆ ನಿಮ್ಮ ಕೈಲಾದಷ್ಟು ಅನ್ನ ಸಂತರ್ಪಣೆಗೋ ಅಥವಾ ಮತ್ತೊಂದಕ್ಕೋ ಏನಾದರೂ ಕೂಡ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡ್ಬೋದು. ಸೊ ಈ ರೀತಿಯಾಗಿ ಯಲ್ಲಮ್ಮ ತಾಯಿ ಹಬ್ಬನ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಕೂಡ ಬನ್ನಿ, ಆಶೀರ್ವಾದನ ಪಡ್ಕೊಂಡು ಹೋಗಿ, ದೇವಿ ಆಶೀರ್ವಾದನ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು.